ಇದಂತೂ ಎಲ್ಲರೂ ಆಶ್ಚರ್ಯ ಪಡುವಂತಹ ವಿಚಾರ. ಒಂದು ದೇವಸ್ಥಾನದಲ್ಲಿ ರಾಜಗೋಪುರದ ನೆರಳು ತಲೆ ಕೆಳಗಾಗಿ ಬೀಳುತ್ತದೆ. ಹೌದು, ನಂಬಲು ಅಸಾಧ್ಯವಾದರೂ ನಂಬಲೇಬೇಕಾದ ವಿಷಯ ಇದು. ವಿರೂಪಾಕ್ಷ ದೇವಸ್ಥಾನದ ರಾಜಗೋಪುರ ಸುಮಾರು 165 ಅಡಿ ಇದೆ. ಗರ್ಭಗುಡಿಯ ಹಿಂದೆ ಒಂದು ಕೋಣೆ, ಆ ಕೋಣೆಯ ಚಿಕ್ಕ ಕಿಂಡಿಯಲ್ಲಿ ಗೋಪುರದ ಬಿಂಬ ಹಾದು ಹೋಗಿ ಗೋಡೆಯ ಮೇಲೆ ತಲೆ ಕೆಳಗಾಗಿ ಬೀಳುತ್ತದೆ. ಎಷ್ಟು ವಿಸ್ಮಯ ಅಲ್ವಾ. ಸೈಂಟಿಫಿಕಲಿ ಇದನ್ನು ಪಿನ್ ಹೋಲ್ ಕ್ಯಾಮೆರಾ ಎಫೆಕ್ಟ್ ಅಂತಾರೆ. ಆದರೆ ಈ ದೇವಸ್ಥಾನ ಸುಮಾರು 7ನೇ ಶತಮಾನದಲ್ಲಿ ನಿರ್ಮಾಣ ಪ್ರಾರಂಭಗೊಂಡು 14ನೇ ಶತಮಾನದಲ್ಲಿ ಪೂರ್ಣಗೊಂಡಿದೆ. ಆ ಕಾಲದಲ್ಲಿ ಯಾವ ರೇಂಜ್ಗೆ ಟೆಕ್ನಾಲಜಿ ಯೂಸ್ ಮಾಡಿದರೆ ನೋಡಿ. ಆ ಕೋಣೆಯಿಂದ ರಾಜಗೋಪುರ ಸುಮಾರು 150 ಮೀಟರ್ ದೂರದಲ್ಲಿದೆ. ಮತ್ತೆ ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೂ ಇದೇ ರೀತಿ ಗೋಪುರದ ನೆರಳು ತಲೆ ಕೆಳಗಾಗಿ ಬೀಳುತ್ತದೆ. ಇದು ವಿಜ್ಞಾನನೋ ಇಲ್ಲ ದೇವರ ವರದಾನನೋ ಗೊತ್ತಾಗ್ತಿಲ್ಲ. ನಿಮಗೆ ಏನನ್ಸುತ್ತೆ ಕಾಮೆಂಟ್ ಮೂಲಕ ತಿಳಿಸಿ. ಇದೊಂದೇ ಅಲ್ಲ, ಈ ವಿರೂಪಾಕ್ಷನ ಸನ್ನಿಧಿಯಲ್ಲಿ ಈ ರೀತಿ ನಾವು ತುಂಬಾನೇ ಅಚ್ಚರಿ ಮೂಡಿಸುವ ವಿಸ್ಮಯಗಳು ಕಾಣಬಹುದು. ಹಂಪಿಗೆ ಹೋದಾಗ ತಪ್ಪದೇ ಈ ಸ್ಥಳಕ್ಕೆ ಭೇಟಿ ಕೊಡಿ. ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ ವಿರೂಪಾಕ್ಷನ ಕೃಪೆಗೆ ಪಾತ್ರರಾಗಿ. ಮತ್ತಷ್ಟು ಒಳ್ಳೆ ವಿಡಿಯೋಗೋಸ್ಕರ ಲೈಕ್ ಮಾಡಿ, ದಯವಿಟ್ಟು ಫಾಲೋ ಮಾಡಿ. ಧನ್ಯವಾದಗಳು.